ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ನಿಮ್ಮ ಮನೇಲಿರುವಂಥ ಹಳೆ ಪ್ಯಾಂಟನ್ನು ಬಳಸಿ ಕುಷನ್ ರೋಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಯಾಂಟ್ನ ಕೆಳಭಾಗವನ್ನು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಟೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ರೆಡಿ 22 ತೊಗೊಂಡಿದ್ದೀನಿ ನಾನು. ನೀವು ಬೇಕಾದರೆ 21, 25 ಎಷ್ಟಾದರೂ ತೊಗೋಬೋದು. ನಾನು 22 ತೊಗೊಂಡಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪನೂ ಆ ಕಡೆ ಈ ಕಡೆ ಆಗ್ದಿರ ನೀಟಾಗಿ ನೋಡಿಬಿಟ್ಟು ಕಟ್ ಮಾಡ್ಕೋಬೇಕು. ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಕಟ್ ಮಾಡ್ಕೊಳ್ಳಿಕ್ಕೆ. ಸೊ ನೋಡಿ, ಕಟ್ ಮಾಡಿ ಮುಗೀತು. ನೆಕ್ಸ್ಟು ಅದರೊಳಗೆ ಹಾಕೋಕ್ಕೆ ಕವರ್ ಬೇಕಲ್ವಾ? ಸೊ ಅದಕ್ಕಾಗಿ ಈ ಥರ ಒಂದು ಬಟ್ಟೆ ತೊಗೋಬೇಕು. ನೆಕ್ಸ್ಟ್ ಅದ್ರ ಮೇಲೆ ಈ ಥರ ಪ್ಯಾಂಟ್ ಹಾಕ್ಕೋಬೇಕು. ಇದನ್ನು ಅಷ್ಟೇ ಸೇಮ್ ಎಕ್ಸ್ಟ್ರಾ ಒಂದೊಂದು ಇಂಚು, ಹಾಫ್ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಬಟ್ಟೆ ಮೇಲೆ ನೀಟಾಗಿ ಪ್ಯಾಂಟ್ ಹಾಕ್ಕೋಬೇಕು. ಕೆಳಗಿರೋ ಬಟ್ಟೆ ಆ ಕಡೆ ಈ ಕಡೆ ಜರಗ್ದಿರ ನೀಟಾಗಿ ಒಂದು ಹಾಫ್ ಇಂಚ್ ಇಲ್ಲಾಂದರೆ 3/4 ಇಂಚ್ ಬಿಟ್ಬಿಟ್ಟು ನೀಟಾಗಿ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಇವಾಗ ಕಟ್ ಮಾಡಿ ಮುಗೀತು. ನೆಕ್ಸ್ಟ್ ಇವಾಗ ಈ ಪ್ಯಾಂಟ್ನ ಈ ಥರ ಉಲ್ಟಾ ಮಾಡ್ಕೋಬೇಕು. ಉಲ್ಟ ಮಾಡ್ಕೊಂಡಾದ್ಮೇಲೆ ಈ ಥರ ಸೂಜಿಗೆ 4 ಎಳೆ ದಾರ ಕೋಣಿಸ್ಕೋಬೇಕು. ಇದಾದಮೇಲೆ ಈ ಕಡೆ ಡೌನ್ ಸೈಡ್ ಇರುತ್ತೆ ನೋಡಿ, ಸ್ಟಿಚ್ ಮಾಡಿರ್ತಾರಲ್ಲ, ಆ ಕಡೆ ತೊಗೋಬಾರ್ದು. ನಾವು ಈ ಕಡೆ ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಈ ಕಡೆ ತೊಗೋಬೇಕು. ತೊಗೊಂಡಾದ್ಮೇಲೆ ಅರ್ಧ ಇಂಚು ಇಲ್ಲಾಂದರೆ 3/4 ಇಂಚ್ ಬಿಟ್ಬಿಟ್ಟು ಈ ಥರ ನೀಟಾಗಿ ಹೊಲ್ಕೊತ ಹೋಗಬೇಕು. ಇನ್ನೇನು ಈ ಥರ ಕೈ ಹೊಲ್ಗೆ ಎಲ್ರಿಗೂ ಬಂದೇ ಬರುತ್ತೆ. ಇದಕ್ಕೆ ಮಿಷಿನ್ನೇ ಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲೇ ಕೈಯೊಳಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿರೋ ಕುಷನ್ ರೋಲ್ ರೆಡಿ ಮಾಡ್ಕೋಬೋದು. ನೀವು ಮನೇಲಿ ಟ್ರೈ ಮಾಡಿ. ಎಲ್ಲರ ಮನೇಲೂ ವೇಸ್ಟ್ ಬಟ್ಟೆ ಇದ್ದೇ ಇರುತ್ತೆ. ಸೊ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಇರ್ತೀರಾ, ಈ ಥರ ಎಷ್ಟು ಸಿಂಪಲ್ ಆಗಿದೆ ನೋಡಿ, ಇದನ್ನು ಟ್ರೈ ಮಾಡಿ, ನಿಮಗೂ ಖುಷಿ ಆಗುತ್ತೆ. ಆದಷ್ಟು ಈ ವಿಡಿಯೋನ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಈ ಕುಷನ್ ರೋಲ್ ಮಾಡೋಕ್ಕೆ ಒಂದು 1/2 ಅವರ್ ಬೇಕು. ಹಾಗೆ ತುಂಬಾ ಈಸಿ ಕೂಡ ಇದು. ಸೊ ನೋಡಿ, ಇಷ್ಟೇ ಕಂಪ್ಲೀಟ್ ಆಯ್ತದು. ಅದಾದಮೇಲೆ ಫುಲ್ ಗಟ್ಟಿಗೆ ಎಳ್ಕೊಂಡು ಆ ಥರ 2 ಸುತ್ತು ಸುತ್ಕೋಬೇಕು. ಅದಕ್ಕೆ ಹೇಳಿದ್ದು ಗಟ್ಟಿ ದಾರ ಇದ್ದರೆ ತೊಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು 2 ಹತ್ರ ಹೊಲ್ಕೋಬೇಕು. ನೋಡಿ, ಇಷ್ಟೇ ಕಂಪ್ಲೀಟ್ ಆಯ್ತದು. ನೋಡಿ, ಇದಿಷ್ಟ ಆಯಿತು. ನೆಕ್ಸ್ಟು ಇದಾದಮೇಲೆ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬಟ್ಟೆನ, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆನ ಈ ಥರ ಉಲ್ಟಾ ಮಾಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಹೊಲ್ಗೆನ 2 ಹಾಕ್ಕೋಬೇಕು. ಸೊ ಹಾಗಾಗಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಹಾಕ್ಕೋಬೇಕು. ಸೊ ನೋಡಿ, ಸ್ಟಿಚಿಂಗ್ ಮುಗೀತು. ನೋಡಿ, ಇವಾಗ ಇಷ್ಟ ಆಗಿದೆ. ನೀವು ಮಿಷಿನ್ ಇಲ್ಲ ಅಂದರೆ ಕೈಯಲ್ಲೂ ಬೇಕಾದರೂ ಹೊಲಿಗೆ ಹಾಕ್ಕೋಬೋದು.
ನೆಕ್ಸ್ಟು 4 ಎಳೆ ದಾರ ಕೋಣಿಸ್ಕೊತ ಸೇಮ್ ಅದೇ ಥರ ಒಂದು 1/2 ಇಂಚು ಇಲ್ಲಾಂದರೆ 3/4 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊತ ಹೋಗಬೇಕು. ಸೊ ನೋಡಿ ಇಷ್ಟಾಗಿದೆ. ಇವಾಗ ಫುಲ್ ಈ ಥರ ರೋಲ್ ಮಾಡ್ಕೋಬೇಕು, ಫುಲ್ ಟೈಟಾಗಿ ಎಳ್ಕೋಬೇಕು. ಅದಾದಮೇಲೆ ಒಂದೆರಡು ಹತ್ರ ಈ ಥರ ಹೊಲಿಗೆ ಹಾಕ್ಕೋಬೇಕು, ಬಿಚ್ಕೋಬಾರ್ದು ಎಲ್ಲೋ ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟೇ, ಪಿಲ್ಲೋ ಕವರ್ ಬಂದ್ಬಿಟ್ಟು ರೆಡಿಯಾಗಿದೆ. ಈ ರೆಡಿಯಾಗಿರೋ ಪಿಲ್ಲೋ ಕವರ್ಗೆ ವೇಸ್ಟ್ ಬಟ್ಟೆ ತುಂಬಬೇಕು. ಇವಾಗ ನಿಮ್ಮ ಮನೇಲಿ ಇದ್ದೇ ಇರುತ್ತೆ ವೇಸ್ಟ್ ಬಟ್ಟೆಗಳು. ದೊಡ್ಡದಿದ್ರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ತುಂಬಿದ್ರೆ ದಿಂಬು ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಅದನ್ನು ತುಂಬಿದ್ರೆ ದಿಂಬು ಚೆನ್ನಾಗಿರುತ್ತೆ. ಇವಾಗ ಬಟ್ಟೆನೆಲ್ಲ ನೀಟಾಗಿ ತುಂಬ್ಕೊಂಡು ಸೇಮ್ ಅದೇ ಥರ 4 ಎಳೆ ದಾರ ಕೋಣಿಸ್ಕೊಂಬಿಟ್ಟು ಸೇಮ್ ಅದೇ ಥರ ಒಂದು 1/2 ಇಂಚ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊತ ಹೋಗ್ಬೇಕು, ಹೊಲ್ಕೊತ ಆ ಥರ ಕೈಯಲ್ಲಿ. ಬಟ್ಟೆನೆಲ್ಲ ನೀಟಾಗಿ ಒಳಗೆ ಹಾಕ್ಕೊತ ಇರಬೇಕು, ಇಲ್ಲಾಂದರೆ ಹೊರಗೆ ಬಂದುಬಿಡುತ್ತೆ ಅದು. ಫುಲ್ ಲೂಸಾಗಿ ಈ ಥರ ಹೊಲ್ಕೊತ ಹೋಗ್ಬೇಕು ನಾವು, ಟೈಟ್ ಮಾಡ್ಕೋಬಾರ್ದು. ಯಾಕಂದರೆ ಬಟ್ಟೆ ಇರುತ್ತೆ ನೋಡಿ, ಅದನ್ನು ಆ ಥರ ಒಳಗೆ ಹಾಕೋಕ್ಕೆ ನಮಗೆ ಆಗಲ್ಲ. ಟೈಟ್ ಮಾಡಿಬಿಟ್ರೆ ನೋಡಿ ಅದನ್ನು ನೀಟಾಗಿ ಆ ಥರ ಒಳಗೆ ಹಾಕಬೇಕು ಫುಲ್ಲು. ಅದಾದಮೇಲೆ ಅದ್ರ ಮೇಲೆ 1-2 ಸ್ಟಿಚ್ ಹಾಕ್ಕೋಬೇಕು. ಆ ಥರ ಹೊಲ್ಕೊಂಡು ನೀಟಾಗಿ ಗಟ್ಟಿಗೆ ಇದು ಮಾಡ್ಕೋಬೇಕು. ನೋಡಿ ಇಷ್ಟೇ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಕವರ್ ಒಳಗೆ ಹಾಕಬೇಕು. ಇಲ್ಲಿ ನೋಡಿ ಕೆಳಗೆ ಈ ಭಾಗದಲ್ಲಿ ಇಷ್ಟು ಕಟ್ ಮಾಡ್ಕೋಬೇಕು. ನಾವು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅದರೊಳಗೆ ಸೇರಿಸ್ಕೊತ ಮುಂದೆ ಆ ಥರ ತೊಗೊಂಡೋಗ್ಬೇಕು. ಈ ಡೋರಿ ನೀವು ಮನೇಲಿ ಕೂಡ ತಯಾರು ಮಾಡ್ಕೋಬೋದು, ಇಲ್ಲಾಂದರೆ ಅಂಗಡಿಲಿ ಸಿಗುತ್ತೆ, ಅದನ್ನು ಬೇಕಾದ್ರೂ ತಂದು ನೀವು ಯೂಸ್ ಮಾಡ್ಕೋಬೋದು. ಸೊ ನೋಡಿ ಇಷ್ಟೇ, ಇದನ್ನು ಈ ಥರ ನೀಟಾಗಿ ಫಿಲ್ ಮಾಡ್ಕೋಬೇಕು. ಈ ಥರ ಇದು ಮಾಡ್ಕೊಂಡಾದ್ಮೇಲೆ ಇಷ್ಟು ಬಿಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಈ ಸಂದಿ ಇರುತ್ತೆ ನೋಡಿ, ಇದರೊಳಗೆ ಈ ಥರ ಫಿಲ್ ಮಾಡಿಬಿಟ್ರೆ ಮುಗೀತು. ಸೊ ರೆಡಿ ಆಯಿತು ನೋಡಿ. ಹೇಗಿದೆ ಕುಷನ್ ರೋಲ್? ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಕೂಡ. ಇದು ನಾನು ಪ್ಯಾಂಟಲ್ಲಿ ಮಾಡಿರೋದು ನೋಡಿ. ಕುಷನ್ ರೋಲ್ ಬಂದ್ಬಿಟ್ಟು ನಾನು ಬ್ಲೌಸ್ ಪೀಸಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬಂದ್ಬಿಟ್ಟು ನೈಟಿಲಿ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಬಂದ್ಬಿಟ್ಟು ಪ್ಯಾಂಟಲ್ಲಿ ಮಾಡಿರೋದು ನೋಡಿ. 3 ಕುಷನ್ ರೋಲ್ ರೆಡಿ ಮಾಡಿದ್ದೀನಿ ನಾನು. ನೀವು ಮನೇಲಿ ಟ್ರೈ ಮಾಡಿ, ನಿಮ್ಮ ಮನೇಲಿ ವೇಸ್ಟ್ ಬಟ್ಟೆ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕುಷನ್ ರೋಲ್ಗಳು. ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ.